ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ವಯಸ್ಸೆಲ್ಲರೂ ಹೇಗಿದ್ದಾರೆ ಗೈಸ್ ನೋಡಿ. ಈಗ ಎದ್ದೆ 1 ಅವರ್ ಅಷ್ಟೇ ಇದ್ದೆ. 1:15 ಆಗಿತ್ತು ನಾನು ಮಲ್ಕೋಬೇಕಾದ್ರೆ. 2:15 ಅಲಾರಾಮ್ ಇಟ್ಟಿದ್ದೆ. 1 ಅವರ್ ನಿದ್ದೆ, ಎದ್ಬಿಟ್ಟು ಬೇಗ ಅಲಾರಾಮ್ ಇಕ್ಕಿದ್ದೀನಿ. ಎದ್ದೇಳೋಕ್ಕೆ ಆಗ್ತಿಲ್ಲ, ಕಣ್ಣು ಮುಚ್ಕೊಂಬರ್ತೈತೆ. ಏನು ಮಾಡೋದು, ಎದ್ದೇಳಲೇಬೇಕು. ಮತ್ತು ಟೈಮ್ ಆಗುತ್ತೆ, ಅಡುಗೆ ಬೇರೆ ರೆಡಿ ಮಾಡಬೇಕು. ಸೊ ಆಗಲೇ ಮಲ್ಕೋಬೇಕಾರೆ ಹೋಳಿಗೆಗೆ ಬೇಳೆ ಎಲ್ಲ ಬೇಯಿಸಿಟ್ಬಿಟ್ಟು ಕಾಯಿ ತುರಿದು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಈಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಬಿಡ್ಬೇಕು. ಹಾಗೆ ಸಾಂಬಾರಿಗೆ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ಮಿಕ್ಸಿಗೆ ಹಾಕ್ಕೊಬಿಡ್ಬೇಕು. ಇನ್ನೇನಿಲ್ಲ, ಪಲ್ಯ, ಹೆಸರುಬೇಳೆ ಮತ್ತು ರೈಸ್ಗೆ ಇಟ್ಬಿಟ್ರೆ ಅಡುಗೆದು ಮುಗಿಯುತ್ತೆ. ಆಮೇಲೆ ಲಕ್ಷ್ಮೀ ಕುಣ್ಸೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಟೈಮ್ ಆಗುತ್ತೆ, ಪಟ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಹಂಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ. ಸೊ ಬನ್ನಿ. ಸೊ ಗೈಸ್ ನೋಡು, ಹೊರಗಡೆ ಎಲ್ಲ ರಂಗೋಲಿ ಹಾಕಿದೆ. ಏನಂದರೆ ಹತ್ತತ್ರ ಆಲೆ 3:30-4 ಗಂಟೆ ಟೈಮ್ ಹತ್ತತ್ರ ಆಗಿದೆ. ಸೊ ಯಾರೂ ಓಡಾಡ್ತಿಲ್ಲ ನೋಡ್ರಿ, ನನಗೇನು ಭಯ ಆಗಲಿಲ್ಲ. ಸೊ ಹೊರಗಡೆ ರಂಗೋಲಿ ಬಿಟ್ಟು ಅಡುಗೆದೆಲ್ಲ ಮುಗೀತು. ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀನಿ ನೋಡಿ. ನೆನ್ನೆ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಎಲ್ಲರೂ ಎಬ್ಬಿಸ್ಬಿಟ್ಟಿದ್ದೀನಿ. ಮಕ್ಳಿಗೆ ಹೇಳ್ದೆ ಮನ್ಕೊಳ್ರಪ್ಪ ಇನ್ನು ಸ್ವಲ್ಪ ಅಂತಂದು. ಅವರು ಎದ್ಬಿಟ್ರು. ಏನಂದರೆ ನಾವು ಹೊರಗಡೆ ಗಲಿಬಿಲಿ ಪಾತ್ರೆ ಸಾಮಾನು ಅವೆಲ್ಲ ಸೌಂಡ್ ಆಗ್ತಿರುತ್ತಲ್ಲ. ಸೊ ಅವರು ಎದ್ಬಿಟ್ರು. ನಮ್ಮ ಮನೆಯವರು ಎದ್ದು ತೋರಣ ಎಲ್ಲ ಕಟ್ತಾ ಇದ್ದಾರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತಲ್ಲ ಸೀರೆ. ಕಲರ್ ಚೆನ್ನಾಗಿದೆ. ಸೊ ನೋಡೋಕ್ಕಷ್ಟೇ ಇಷ್ಟೇನಾ ಕೆಲಸ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಆ ಕೆಲಸ ಮಾಡಿದ್ರೇ ಗೊತ್ತಾಗೋದು. ಎಷ್ಟೊತ್ತು ಹೇಳು ಅಂತಂದು 4 ಗಂಟೆ ಮೇಲೆ ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. 4 ಗಂಟೆ ಆಲ್ರೆಡಿ. ನಾನು ಸ್ಯಾರಿ ಡ್ರಾಪಿಂಗು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ಅಷ್ಟೊತ್ತಾಗಿತ್ತು. ನನಗೆ ಗೊತ್ತಿತ್ತು ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಂದು. ಬಟ್ ಇಷ್ಟೊಂದು ಟೈಮ್ ತಗೊಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು 4 ಗಂಟೆಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ನಾನು ಕರೆಕ್ಟಾಗಿ ಕಳಸ ಇಕ್ಕಿದ್ದು 4 ಗಂಟೆಗೆ. 4 ಗಂಟೆಯಿಂದನೂ ರೆಡಿ ಮಾಡ್ತಾನೇ ಇದ್ದೀನಿ. ಪೂಜೆ ಮಾಡಿ ಮುಗಿಸೋಣ 5:15 ಅಷ್ಟರೊಳಗೆ ಅಂದ್ಕೊಂಡೆ. ಬಟ್ ಆಗಲಿಲ್ಲ. 6 ಗಂಟೆ 6:15 ಆಗಿತ್ತು. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅಷ್ಟು ಟೈಮ್ ಆಗಿತ್ತು. 6:15 ಏನೋ ಆಗಿತ್ತು ಅನಿಸುತ್ತೆ. ಸೊ ಅಷ್ಟೊತ್ತಾಗಿತ್ತು ನೋಡಿ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಅದರಲ್ಲೂ ಈ ಸರಿ ಬೇರೆ ಕೈ ಕಾಲೆಲ್ಲ ತಂದಿದ್ದೀನಿ, ಅದನ್ನೆಲ್ಲ ಫಿಕ್ಸ್ ಮಾಡಬೇಕಲ್ವ. ಸೊ ಅದಕ್ಕೆ ಯಾವ ಥರ ಸ್ಯಾರಿ ಹಾಕಬೇಕು ಅನ್ನೋದೇ ನನಗೆ ಐಡಿಯಾ ಬರ್ತಿರ್ಲಿಲ್ಲ. ಆದರೆ ಕೈ ಕಾಲೆಲ್ಲ ಫಿಕ್ಸ್ ಮಾಡ್ದಲೇ ಬರೀ ಇದು ಬಿನ್ಗೆ ಇಟ್ಬಿಟ್ಟು ಅದಕ್ಕೆ ಸ್ಯಾರಿ ಇದು ಮಾಡೋದು ಅಂದರೆ ಈಸಿಯಾಗಿ ಆ ಬಿನ್ಗಿದು ಈ ಕಂಠ ಬರುತ್ತೆ ನೋಡಿ, ಅದಕ್ಕೆ ಕಟ್ಬಿಟ್ಟು ರೆಡಿ ಮಾಡೋಕ್ಕೆ ಸರಿ ಹೋಗೋದು. ಇದೇನೆಂದರೆ ಕೆಳಗಡೆ ಹೈಟ್ ಬರಲಿ ಅಂತಂದು ಸ್ವಲ್ಪ ತಪ್ಪಲೆ ಬೇರೆ ಇಟ್ಟಿದ್ದೀನಿ. ಅದ್ರ ಮೇಲೆ ಬಿನ್ಗೆ ಇಟ್ಟಿರೋದು. ಸೊ ತಪ್ಪಲೆ ಕಟ್ಟಾಕೋದ್ರೆ ಲೆಂತ್ ಕಡಿಮೆ ಬರ್ತಿದೆ. ಬಿನ್ಗೆ ಬಾಯಿಗೆ ಕಟ್ಟಿದ್ರೆ ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ. ಬಟ್ ಶೇಪ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಿರಲಿಲ್ಲ ನನಗೆ. ಸೊ ಅದಕ್ಕೆ ಫೈನಲಿ ಅಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ರೆಡಿ ಮಾಡಿಬಿಟ್ಟೆ. ಸೊ ನಮ್ಮ ಮನೆಯವ್ರು ಕೂಡ ಇದ್ರು. ಅಂದರೆ ಅವರೇನು ಎಲ್ಪ್ ಮಾಡಲ್ಲ ಇದಕ್ಕೆಲ್ಲನ, ಸುಮ್ಮನೆ ಕೂತ್ಕೊಂಡು ನೋಡ್ತಾರೆ ಅಷ್ಟೇ. ಹಂಗಾಕು ಹಿಂಗಾಕು ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವರೇನು ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ. ನೋಡಲ್ಲಿ ಕಾಣದ ನೀವು ಬೇಕಂದ್ರೆ ಫಂಕ್ಷನ್ಗೆ ಆಯ್ತಾ. ಕಟ್ಟಾಗಿತ್ತ ಕೈಗೆಲ್ಲ. ಸೊ ನಮ್ಮಜ್ಜಿ ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಅಂದರೆ ಕೈ ಕಾಲೆಲ್ಲ ಫಿಕ್ಸ್ ಮಾಡಿರೋದು ಇದನ್ನೆಲ್ಲನ. ಸೊ ಅದಕ್ಕೆ ನೋಡ್ತಾ ಐತೆ ಕೂತ್ಕೊಂಡು ಸುಮ್ಮನೆ. ಮುಂಚೆನೇ ಎದ್ಬಿಡ್ತು ಅಂದರೆ 5:15 ಅಷ್ಟರಲ್ಲೆಲ್ಲ ಎದ್ದೇಳ್ತೈತೆ ನಮ್ಮ ಅಜ್ಜಿ ಕೂಡ. ಸೊ ಬೇಗ ಎದ್ದು ಬಂದಿತ್ತು ಇವತ್ತು, ಕೂತ್ಕೊಂಡು ನೋಡ್ತಾ ಐತೆ.
ಸೊ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಗೌರನಹಳ್ಳಿಯಿಂದನೇ ಲಕ್ಷ್ಮೀ ವಿಗ್ರಹ ತಂದಿದ್ವಲ್ಲ, ಲಾಸ್ಟ್ ಟೈಮ್ ಇರಲಿಲ್ಲ ಲಕ್ಷ್ಮೀ ವಿಗ್ರಹ. ಸೊ ಇದೇ ಟೈಮ್ ಫಸ್ಟ್ ಟೈಮ್ ಈ ವರ್ಷವೇ ಲಕ್ಷ್ಮೀ ವಿಗ್ರಹ ಇರೋದು. ಸೊ ಅದಕ್ಕೆ ಹೆಂಗಿದ್ರು ಲಕ್ಷ್ಮೀ ವಿಗ್ರಹ ಇದೆಯಲ್ಲ, ಸೊ ಅಭಿಷೇಕ ಮಾಡಿಬಿಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲ ತರಿಸಿದ್ದೆ. ಸೊ ಅಭಿಷೇಕ ಮಾಡ್ತಾಯಿದ್ದೀವಿ ನೋಡಿ. ನನಗೇನಂದರೆ ಪೂಜೆ ಕೂತ್ಕೊಂಡ್ರೆ ಅಂದರೆ ನೈವೇದ್ಯದಿಂದ ಹಿಡಿದು ಪ್ರತಿಯೊಂದು ರೆಡಿ ಮಾಡಿನೇ ಪೂಜೆಗೆ ಕೂತ್ಕೊಳ್ಳೋದು. ಯಾಕಂದರೆ ಪದೇ ಪದೇ ಎದ್ದು ಪೂಜೆ ಮಾಡೋ ಟೈಮಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಒಂದು ಹತ್ರ ಇಟ್ಕೊಂಡು ಆಮೇಲೆ ಪೂಜೆಗೆ ಕೂತ್ಕೊಬಿಡೋದು. ಸೊ ನಾವು ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಿ ಸ್ವಲ್ಪ ದೇವ್ರ ಗುಡಿನ ಸ್ವಲ್ಪ ದೊಡ್ಡದಾಗೆ ಕಟ್ಸಿದ್ವಿ. ಯಾಕಂದರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ಇರಬೇಕು, ಒಬ್ಬರೇ ಅದೇನು ಇಕ್ಕಟ್ಟಾಗುತ್ತೆ ಅಂತಂದು ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತಂದು ಐಡಿಯಾ ಮಾಡಿಬಿಟ್ಟು ಸ್ವಲ್ಪ ದೊಡ್ಡದಾಗಿಯೇ ದೇವ್ರ ಗುಡಿನ ಕಟ್ಸಿದ್ದು. ಸೊ ಈಗ ಅರಿಶಿನ ಕುಂಕುಮದ್ದೆಲ್ಲ ಇದು ಮಾಡ್ತಿದ್ವಿ. ಅದು ಏನಂದರೆ ಅರಿಶಿನ ಎಷ್ಟು ಸರಿ ಕಲ್ಕಿದ್ರೂ ಅದು ಇದಾಗಲೇ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಹಂಗೆ ಇದಾಗಿತ್ತು. ಅದನ್ನೇ ಹಾಕ್ಬಿಟ್ಟು ನೈವೇದ್ಯ ಅಭಿಷೇಕ ಮಾಡ್ತಾಯಿದ್ವಿ. ಈ ವರ್ಷ ಅದೇನೋ ಒಂಥರ ಖುಷಿ. ಯಾಕಂದರೆ ಗೌರನಹಳ್ಳಿಯಿಂದ ಲಕ್ಷ್ಮೀ ವಿಗ್ರಹ ತಂದಿದ್ವಲ್ಲ, ಸೊ ಅಭಿಷೇಕ ಬೇರೆ ಮಾಡಿದ್ವಿ. ಹಾಗೆ ಕೈ ಕಾಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ನೋಡಿ. ಸೊ ಅದರಿಂದ ಏನೋ ಒಂಥರ ಲಕ್ಷ್ಮಿ ನೋಡ್ತಾನೆ ಇರೋಣ ಅನ್ನಿಸ್ತಿತ್ತು ನನಗಂತೂ. ಕೂತ್ಕೊಂಡೇ ಬಿಡೋಣ ಒಂದು ಹತ್ರ, ಸುಮ್ಮನೆ ಮುಂದೆ ಕೂತ್ಕೊಬಿಡೋಣ ಅನ್ನಿಸೋದು. ಸೊ ಗೈಸ್ ಪೂಜೆ ಎಲ್ಲ ಮುಗೀತು. ಅಪ್ಪ ಎಷ್ಟು ನೈಟ್ ನಾನು ನಿದ್ದೆನೇ ಮಾಡಿಲ್ಲ. 1 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. 1.5 ಅವರ್ ಏನೋ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೆ ಎಷ್ಟು ಅಂದರೆ ಮನ್ಕಂಡ್ಲೇಬಾರ್ದಾಗಿತ್ತು, ಎದ್ದಿರಬೇಕಿತ್ತು. ಬೇಗ ಎಲ್ಲ ಕ್ಲಿಯರ್ ಆಗೋದು ಅನ್ನೋ ಥರ ಆಗ್ಬಿಡ್ತು. 6:30 ಆಯಿತು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ. ನೋಡಿ ಲಕ್ಷ್ಮಮ್ಮ ಯಾವ ಥರ ಕಾಣಿಸ್ತಾ ಐತೆ ಅಂದರೆ, ಇಲ್ಲಿ ಕಿಟಕಿಗೆ ಡೈರೆಕ್ಟ್ ಬಿಸಿಲು ಬೀಳ್ತಾಯಿತ್ತಲ್ವ. ಸೊ ಡೈರೆಕ್ಟ್ ಬಿಸಿಲು ಬೀಳ್ತಿರೋದ್ರಿಂದ ನೋಡಿ ಲಕ್ಷ್ಮಮ್ಮನ ಮೇಲೇ ಬಿಸಿಲು ಬೀಳ್ತಾಯಿತ್ತೆ. ಕ್ಲಿಯರಾಗಿ ಕಾಣಿಸ್ತಿಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ತಡೀರಿ. ನೋಡಿ ಈ ಥರ ಇದೆ. ಇಲ್ಲಿ ನೋಡಿ ಇದೆಲ್ಲ ಜೋಡಿಸಿರೋದು ನಮ್ಮ ಅಜ್ಜಿನೂ ನಮ್ಮ ಮನೆಯವರು ಸೇರ್ಕೊಂಡು ಜೋಡಿಸಿದ್ರು. ಗಡಿ ಬಿಡಿ ನನಗೆ ಕೆಲಸಗಳು ಜಾಸ್ತಿ ಇದ್ರೆ ಅದಕ್ಕೆ ಅವರೇ ಸೇರ್ಕೊಂಡು ಜೋಡಿಸಿದ್ರು. ನೋಡಿ ಯಾವ ಥರ ಕಾಣಿಸ್ತಾ ಇತ್ತು ಲಕ್ಷ್ಮಿ ಅಂತ. ಯಾವ ರೇಟಾಗಿ ಬಿಸಿಲು ಬೀಳುತ್ತಲ್ಲ, ಸೊ ಅದಕ್ಕೆ ಹಂಗೆ ಕಾಣಿಸುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನೋಟಲ್ಲಿ ಎಲ್ಲ ಡಿಸೈನ್ ಮಾಡಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಮಾಡ್ತೀನಿ. ಈಗ ಫಸ್ಟು ಅಡುಗೆ ಎಲ್ಲ ಆಗೈತಿ, ಇನ್ನೇನಿಲ್ಲ. ಹೂರ್ಣ ರುಬ್ಕೋಬೇಕು. ಇನ್ನು ಸ್ವಲ್ಪ ಎಡೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ರುಬ್ಕೊಂಡು ಪೂಜೆ ಮಾಡಿದ್ದಾಯಿತು. ಇನ್ನೊಂದು ಸ್ವಲ್ಪ ಹೂರ್ಣ ರುಬ್ಬಬೇಕು. ಹೂರ್ಣ ರುಬ್ಬಿಟ್ಟು ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಆಮೇಲೆಲ್ಲ ಇಲ್ಲಿ ನೀಟಾಗಿ ರೆಡಿ ಮಾಡೋಣ ಅಂತಂದು ಹಂಗೆ ಸುಮ್ಮನಾದೆ. ಇಷ್ಟು ರೆಡಿ ಮಾಡಿದ್ದೀನಿ ನೋಡಿ. ಲಕ್ಷ್ಮಿ ಯಾವ ಥರ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್ ನೋಡಿ ಪ್ಲೇಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಈಗ ಒಂದು 11:30 ಆಗಿದೆ ಅನಿಸುತ್ತೆ. ಆ ಟೈಮಲ್ಲಿ ಈಗ ನೋಟೆಲ್ಲನ ಸ್ವಲ್ಪ ಡೆಕೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತಂದು ಈ ಥರ ರೆಡಿ ಮಾಡ್ತಿದ್ದೀನಿ. ಹಾರ ಟೈಪ್ ಹಾಕೋಣ ಅಂತಂದು ಪಿನ್ ಹೊಡೆದ್ಬಿಟ್ಟು ಅದಕ್ಕೆ ಇದು ಕೋನ್ ಶೇಪಲ್ಲಿ ರೆಡಿ ಮಾಡಿ ಅದಕ್ಕೆ ಪಿನ್ ಹೊಡೆದ್ಬಿಟ್ಟು ಮತ್ತು ಸೂಜಿ ದಾರದಲ್ಲಿ ಏರಿಸ್ಬಿಟ್ಟು ಹಾರ ಥರ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದೇನಂದರೆ ಅದು ನಾನು ಅಂದ್ಕೊಂಡಿದ್ದ ಪ್ಲ್ಯಾನೇ ಒಂಥರ, ಅದು ಬಂದಿದ್ದ ಪ್ಲ್ಯಾನೇ ಒಂಥರ. ಆಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದು ಹಾರ ಹಾಕಿದ ಮೇಲೆ. ಅತ್ತ ಹೋಗೋದು ನೋಟ್ಸ್ ಎಲ್ಲನ. ಅದಕ್ಕೆ ಮತ್ತೆ ತೆಗೆದುಬಿಟ್ಟು ಒಂದು ತಟ್ಟೆಲಿ ಜೋಡಿಸಿ ಸುಮ್ಮನೆ ಹಂಗೆ ಇಟ್ಟೆ. ಸೊ ಇದನ್ನೆಲ್ಲ ನಾನು ನಿನ್ನೆನೇ ನೈಟು ರೆಡಿ ಮಾಡಿಬಿಟ್ಟು ಇಟ್ಟು ಮಲ್ಗೋಣ ಅಂದ್ಕೊಂಡೆ. ಆಗಲಿಲ್ಲ. ಅದೆಷ್ಟು ಕೆಲಸ ಇತ್ತು ಅಂದರೆ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸಗಳಿದ್ವು. ಅದಕ್ಕೆ ನೈಟ್ ಏನೂ ರೆಡಿ ಮಾಡೋಕ್ಕಾಗಲಿಲ್ಲ. ನೈಟ್ ಅಲ್ಲಿಗೂ ಮಲಗಿರೋದೇ 1.5 ಅವರ್ ಅಷ್ಟೇ. ಆದ್ರೂ ಅಷ್ಟೊಂದು ಕೆಲಸಗಳು ಪೆಂಡಿಂಗ್ ನಿಂತುಬಿಡ್ತು. ಸೊ ಅದಕ್ಕೆ ಸರಿ ಅಂತಂದು ಬೆಳಗ್ಗೆ ಸುಮ್ಮನೆ ಮುಂದೆ ಇಕ್ಕಿ ಪೂಜೆ ಮಾಡಿದ್ದೆ. ಈಗ ಅದನ್ನು ನೋಟನ್ನ ಡೆಕೋರ್ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ವ್ಲಾಗಲ್ಲಿ ಯೂಸಲ್ಲಿ ಎಲ್ಲೂ ನೈಟಿ ವೇರ್ ಮಾಡೋದು ನೋಡಿಲ್ಲ. ನೈಟಿ ವೇರ್ ಮಾಡೋದಿಲ್ಲ ನಾನು ಡೈಲಿ ಯೂಸಲ್ಲೂ ಅಷ್ಟೇ. ಏನಂದರೆ ಇವತ್ತು ಗಡಿ ಬಿಡಿ ಡ್ರೆಸ್ ಎಲ್ಲ ತೆಗ್ದಿಕ್ಕಿರಲಿಲ್ಲ. ಸೊ ಅದಕ್ಕೆ ನೈಟಿ ಅರ್ಜೆಂಟಿಗೆ ಸಿಕ್ಬಿಡ್ತು ಅಂತಂದು ಅದನ್ನೇ ಹಾಕ್ಕೊಂಡು ಆಮೇಲೆ ಸ್ಯಾರಿ ಬೇರೆ ವೇರ್ ಮಾಡಬೇಕಿತ್ತಲ್ವ, ಅದಕ್ಕೆ ನೈಟಿನೇ ಯೂಸ್ ಮಾಡ್ಕೊಂಡಿದ್ದಿವತ್ತು. ನೋಡಿ ಈ ಥರ ಹಾಕೋಣ ಅಂತಂದು ನೋಡಿದೆ. ನನಗೆ ಯಾಕೋ ನೋಟ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗಿರೋ ಥರ ಕಾಣಿಸ್ತಿತ್ತು. ಸೊ ಮತ್ತೆ ತೆಗೆದುಬಿಟ್ಟು ಪ್ಲೇಟ್ಸ್ಗೆ ಅರೇಂಜ್ ಮಾಡೋಣ ಅಂತಂದು ಪ್ಲೇಟ್ಸ್ಗೆ ಅರೇಂಜ್ ಮಾಡಿಬಿಟ್ಟು ಇಟ್ಟಿದ್ದಾಯಿತು. ಗೈಸ್ ನೋಡಿ
ಈಗ ಮೇಲ್ಗಡೆ ಒಂದೆರಡು ಟಾಪ್ ಸ್ಟಿಚ್ ಮಾಡೋವಿದೆ, ಹೊಲ್ಗೋಬೇಕು. ಇವಾಗ ಸ್ಮಮ್ ಮಾಡ್ಕೊತವ್ರು ಇಲ್ಲಿ. ಟಾಪ್ಗಳು ಸ್ಟಿಚ್ ಮಾಡೋ ಇದ್ದಾವೆ, ಅರ್ಜೆಂಟ್ ಕೊಡಬೇಕು. ಇವತ್ತು ಸಾಯಂಕಾಲ ಕೊಡಬೇಕು, ಹೋಗ್ಬೇಕು. ನೋಡ್ರಿ ನಮ್ಮ ಅಜ್ಜಿ ಇಲ್ಲಿ ಕುತ್ಕೊಂಡೈತಿ, ಕೈ ಕಂಡು. ಇವತ್ತೇನು ಅಜ್ಜಿ ಪೂಜೆ ಮಾಡಿಬಿಟ್ಟೈತಪ್ಪೋ. ಅವಾಗಲೇ ಏನೋ ಜಾಗಿಸ್ತಿದ್ದೆ, ಅವಾಗಲೇ ಆಗಿಸ್ತಿದ್ದಲ್ಲ, ಕೆಮ್ತಿದ್ದಲ್ಲ. ಅವಾಗಲೇ ಕೆಮ್ತಿತ್ತು, ಅದಕ್ಕೆ ಲಕ್ಷ್ಮಮ್ಮ ಪೂಜೆ ಮಾಡಿಲ್ಲ, ಅದಕ್ಕೆ ಕೆಂಬರೋದು ಅಂದಿದ್ದಕ್ಕೆ ಬಂದು ಮುಖ ತೊಳ್ಕೊಂಡು ಪೂಜೆ ಮಾಡ್ತಿತ್ತು. ಅಡ್ಕೆಲೆ ಹಾಕೊಂಡು ಸೊಂಪ ಕೂತ್ಕೊಂಡೈತಿ. ಈಗ ಥರ ಮನೆಗೆ ಏನಾದರೂ ಪೂಜೆ ಮಾಡಿಲ್ಲ, ಹಬ್ಬ ಈ ಥರದ್ದು ಏನಾದರೂ ಇದ್ದರೆ ಥರ ಪಾಸಿಟಿವ್ ಎನರ್ಜಿ. ಮತ್ತು ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಲಕ್ಷ್ಮಿ ಎಲ್ಲ ಕುಂಡ್ಸಿರ್ತೀವಲ್ವ. ಸೊ ಲಕ್ಷ್ಮಮ್ಮನ ನೋಡ್ಕೊಂಡೇ ಕೂತ್ಕೊಳ್ಳೋಣ ಅನಿಸ್ತೈತೆ. ನೋಡ್ರಿ ಹೆಂಗೈತೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ನಮಗೆ. ಯಾಕಂದರೆ ಕೈಯು ಕಾಲು ಎಲ್ಲ ತಂದುಬಿಟ್ಟು ಇದೇ ಸರಿ ಫಸ್ಟ್ನೇ ಸರಿ ತಂದಿರೋದು. ಸೊ ಲಾಸ್ಟ್ ಟೈಮ್ ತರೋಣ ಅಂದ್ಕೊಂಡ್ವಿ, ತರೋಕ್ಕಾಗಲಿಲ್ಲ. ಸೊ ಈ ಸರಿ ಹೋಗಿ ತಗೊಂಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೆ. ಮಾಡಿದ್ದೀನಿ ಎಲ್ಲನೂ. ಯಾವ ಥರ ಇತ್ತು ಅನ್ನೋದಾಗ ಕಮೆಂಟ್ ಮಾಡಿ. ವ್ಲಾಗ್ ಸ್ವಲ್ಪ ಲೇಟ್ ಆಗ್ಬೋದು ಬರೋದು, ಬಟ್ ಬರುತ್ತೆ. ಬಂದಾಗ ಯಾವ ಥರ ಐತೆ ಅಂತ ಹೇಳ್ರಿ. ನಿಮಗೆ ಹೆಂಗೆ ಅನ್ನಿಸ್ತು? ಲಕ್ಷ್ಮಮ್ಮ ಕುಂತಿರೋ ಥರನೇ ಕಾಣಿಸ್ತೈತಾ? ಯಾವ ಥರ ಅಂತ ಹೇಳಿ. ಸಂಜೆ ಈಗ ಕುಂಕುಮ ಕರಿಯೋಕ್ಕೆ ಅಂತೆಲ್ಲ ರೆಡಿ ಆಗಿಬಿಟ್ಟು ನೋಡಿರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕುಂಕುಮ ಕರಿಬೇಕು. ಕುಂಕುಮ ಕರಿ ಕರೆಂಟ್ ಬೇರೆ ಹೋಗ್ತಿ ಈಗ. ಗೊತ್ತಿಲ್ಲ ಯಾರು ಹೋಗ್ತಾರೆ ನೋಡ್ತೀನಿ. ಸೊ ಪ್ಲೇಟ್ಸ್ಗೆಲ್ಲ ಮುಂಚೆಲೇ ಅರೇಂಜ್ ಮಾಡಿಬಿಟ್ಟಿಟ್ಟು ಹೋಗಿದ್ದೆ ಕುಂಕುಮ ಕರಿಯೋಕ್ಕೆ ಅಂತಂದು. ಯಾಕಂದರೆ ಮತ್ತೆ ಅವ್ರು ಬಂದಾಗ ಗಡಿ ಬಿಡಿಗೆ ಒಂದು ಕೊಡೋದು ಒಂದು ಬಿಡೋದು ಆ ಥರ ಆಗುತ್ತೆ. ಸೊ ಅದಕ್ಕೆ ಪ್ಲೇಟ್ಗೆಲ್ಲನೂ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಕುಂಕುಮ ಕರಿಯೋಕೆ ಹೋಗಿದ್ದೆ. ಮತ್ತು ಅಲ್ಲೋದಾಗ ಅವ್ರ ಮನೆಯವರು ಎಲ್ಲ ಕರೀತಾರೆ, ಅಲ್ಲೂ ಕುಂಕುಮ ತೊಗೊಂಡು ಬರಬೇಕಲ್ವ, ಲೇಟಾಗಿ ಹೋಗ್ಬಿಡುತ್ತೆ. ಮತ್ತು ವೆಯ್ಟ್ ಮಾಡ್ತಾಯಿರ್ತಾರೆ ಕುಂಕುಮಕ್ಕೆ ಬಂದವರು ಅಂತಂದು ಮುಂಚೆಲೇ ರೆಡಿ ಮಾಡಿದ್ದೆ. ಪ್ರತಿ ವರ್ಷ ಕೂಡ ಅಷ್ಟೇ ನಾನು ಇದೇ ಥರನೇ ಅರಿಶಿನ ಕುಂಕುಮ ಬಳೆ ಮತ್ತು ಬ್ಲೌಸ್ ಪೀಸು ಎಲ್ಲನೂ ಕೊಟ್ಟೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುತ್ತೈದೆಯರಿಗೆ ಕೊಡ್ತೀನಿ. ಸೊ ಅವಾಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಿದ್ದೀವಿ ಅಂದರೆ ಅವಾಗ ಊಟಕ್ಕೆಲ್ಲ ಹಾಕ್ತಿದ್ವಿ. ಬಟ್ ಇವಾಗೆಲ್ಲನ ಎಲ್ಲರ ಮನೇಲೂ ಮಾಡ್ತಾರೆ, ಯಾರೂ ಊಟ ಮಾಡೋದಿಲ್ಲ, ಎಲ್ಲರ ಮನೆಯೂ ಮಾಡಿರ್ತಾರಲ್ಲ. ಸೊ ಅದಕ್ಕೆ ಹಾಗೆ ಈಗ ಲಾಸ್ಟಲ್ಲಿ ದೃಷ್ಟಿ ತೆಗಿಯೋಣ ಅಂತಂದು ನಾವೇನೇ ಮಾಡಿದ್ರು ಲಾಸ್ಟಲ್ಲಿ ದೃಷ್ಟಿ ತೆಗಿಬೇಕು. ಎಷ್ಟು ದೃಷ್ಟಿ ಆಗಿತ್ತು ಅಂದರೆ ನಾನು ಮೆಟ್ಕೆ ಎಲ್ಲ ತೆಗೆದುಬಿಟ್ಟಿದ್ದೀನಿ, ತುಂಬ ದೃಷ್ಟಿ ಆಗಿತ್ತು. ಸೊ ದೃಷ್ಟಿ ಎಲ್ಲ ತೆಗೆದುಬಿಟ್ಟು ನನ್ನ ಮಗ ನೋಡ್ರಿ ಈಗ ಪೂಜೆ ಮಾಡ್ತಿದ್ದೇನೆ. ಬೆಳಗ್ಗೆಯಿಂದ ಅವ್ರು ಪೂಜೆ ಮಾಡಿಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಓಡಾಡ್ರದು ಅಷ್ಟೇ. ಸೊ ಅದಕ್ಕೆ ಪೂಜೆ ಮಾಡಪ್ಪ ಅಂತ ಹೇಳಿದ್ದಕ್ಕೆ ಈಗ ಪೂಜೆ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಸೊ ಅಮ್ಮನವ್ರ ಅಲಂಕಾರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ, ಸೈಡಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಟೇಬಲ್ಲು ಅರೇಂಜ್ ಮಾಡಿರೋದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ಹಾಗೆ ಇನ್ನೊಂದೇನಾದರೂ ಬೆಳ್ಳಿ ಮೂಗು ಕೂಡ ತೊಗೋಬೇಕಿತ್ತು, ಈ ಸರಿ ತೊಗೊಳಕ್ಕಾಗಲಿಲ್ಲ. ಬಟ್ ಮುಂದಿನ ಸರಿಗೆ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳ್ಳಿ ಮೂಗು ಕೂಡ. ಇದು ಈಗ ನಾನು ಇಟ್ಟಿರೋದು ಎರ್ಕ ಅಂತಲೇ ಏನೋ ಹೇಳ್ತಾರೆ, ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಆಲ್ರೆಡಿ ಇದನ್ನು ತಗೊಂಡು ಒಂದು 8-9 ವರ್ಷದ ಮೇಲೆ ಆಯಿತು. ಸೊ ಅವಾಗಲಿಂದನೂ ನಾನು ಇದನ್ನೇ ಇಟ್ಕೊಂಡ್ಬರ್ತಿರೋದು. ಅದಕ್ಕಿಂತ ಮುಂಚೆ ಏನಂದರೆ ಕಾಯಿ ಇಟ್ಟು ಪೂಜೆ ಮಾಡ್ತಿದ್ವಿ. ನಮ್ಮ ಅಜ್ಜಿ ಎಲ್ಲನ ಸುಮ್ಮನೆ ದೇವರು ಫೋಟೋ ಎಲ್ಲ ಇರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಕಾಯನ್ನು ಅಂದರೆ ಒಂದು 10 ರೂಪಾಯಿ ನೋಟು ಆ ಥರ ಇಟ್ಟು ಪೂಜೆ ಮಾಡ್ತಿದ್ರು. ಅದಾದಮೇಲೆ ನಾವು ಮದುವೆ ಆದಮೇಲೆ ಲಕ್ಷ್ಮಿ ಕುಣಿಸಿ ಈ ಥರ ಎಲ್ಲ ಕಾಯಿ ಇಟ್ಬಿಟ್ಟು ರೆಡಿ ಮಾಡಿ ಪೂಜೆ ಮಾಡ್ತಿದ್ವಿ. ಇವಾಗ ಮನೆ ಕಟ್ಟಿದಾಗಲಿಂದ ಸ್ಯಾರಿ ಉಡಿಸಿ ಪೂಜೆ ಮಾಡ್ತಿರೋದು. ನಾನು ಅಂದ್ಕೊಂಡಿದ್ದೆ ಮನೆ ಕಟ್ಟೋರ್ಗೂ ಸ್ಯಾರಿ ಉಡಿಸಲ್ಲ, ಅದಾದಮೇಲೆ ಸ್ಯಾರಿ ಉಡಿಸಿ ಪೂಜೆ ಮಾಡೋದು ಅಂತ ಅಂದ್ಕೊಂಡು. ಸೊ ಅದಕ್ಕೆ 2ನೇ ವರ್ಷ ಇದು ಸ್ಯಾರಿ ಉಡಿಸಿ ಪೂಜೆ ಮಾಡ್ತಿರೋದು. ಸೊ ಇದನ್ನು ಮಕ್ಕಳೇ ವೀಡಿಯೋ ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಹಾರ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಅದರಲ್ಲೂ ಆ ಸ್ಯಾರಿಗೂ ಮತ್ತು ಹಾರ ಕಲರ್ಗೂ ಸೇವಂತಿಗೆ ಯೆಲ್ಲೋ ಕಲರ್ ಇತ್ತು ಏನಪ್ಪ, ಆ ಕಲರ್ಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹೇಳು ಅದೇನು ಹೇಳು.
ಸೊ ಇವತ್ತು ಪೂರ್ತಿ ಜಾಸ್ತಿ ವಾಯ್ಸ್ ಓವರೇ ಕೊಟ್ಟದ್ದು, ರಿಯಲಿ ಮಾತಾಡೋಕ್ಕಾಗಿಲ್ಲ. ಯಾಕೆಂದರೆ ಇವತ್ತು ಹಬ್ಬ ಬೇರೆ, ಅದರಲ್ಲೂ ಇಲ್ಲಿ ನಮ್ಮ ಊರು ಮಾರಮ್ಮನಿಗೆ ಪೂಜೆ ಕಟ್ಟಿಸ್ತಾರೆ, ಯಾರೋ ಪೂಜೆ ಕಟ್ಟಿಸೋರು ಮೈಕ್ ಹಾಕಿದ್ದಾರೆ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕಾಪಿರೇಟ್ ಇಶ್ಯೂ ಆಗುತ್ತೆ ಅಂತಂದು ವಾಯ್ಸ್ ಓವರ್ ಕೊಡೋಣ ಅಂತ. ರಿಯಲಿ ವಾಯ್ಸಲ್ಲಿ ಮಾತಾಡೋದೆಲ್ಲ ಚೆನ್ನಾಗಿತ್ತು, ಬಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಿತ್ತಲ್ಲ, ಸೊ ಅದಕ್ಕೆ ಬೇಡ ಅಂತಂದು ಕಟ್ ಮಾಡಿಬಿಟ್ಟು ಇವಾಗ ವಾಯ್ಸ್ ಓವರೇ ಕೊಡ್ತಿದ್ದೀನಿ. ಸೊ ಹೊರಗಡೆ ಎಲ್ಲ ಕುಂತಿದ್ರು, ಗಾಳಿ ಚೆನ್ನಾಗಿ ಬರುತ್ತೆ ಅಂತಂದು. ಸೊ ಅದಕ್ಕೆ ನಾನು ಒಳಗಡೆ ಕಳೆದೆ. ಲಕ್ಷ್ಮಮ್ಮವ್ರು ಒಳಗಡೆ ಕುಂತವ್ರು, ನೀವು ನೋಡಿದ್ರೆ ಹೊರಗಡೆ ಕೂತ್ಕೊಂಡಿದ್ದೀರ, ಬರ್ರಿ ಒಳಕ್ಕೆ ಅಂತಂದು. ಅದಕ್ಕೆ ಒಳಗಡೆ ಬಂದು ಕೂತ್ಕೊಂಡು ಮಾತಾಡ್ತಿದ್ರು ನಮ್ಮ ಮನೆಯವರು. ಅದು ನೋಡಿ ಇಲ್ಲಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಈ ಕಡೆ ಸೈಡಲ್ಲೆಲ್ಲ ಇಟ್ಟಿದ್ದೀನಿ. ಸೊ ಅದನ್ನು ನೋಡಿಬಿಟ್ಟು ನಮ್ಮ ಮನೆಯವರು ಅದಕ್ಕೆ ಎಲ್ಲಿಲ್ಲದ ಬಾಳೆಹಣ್ಣು ವೀಳ್ಯದೆಲೆ ಎಲ್ಲ ಇಲ್ಲೇ ಅವೆ ಅಂತಂದು ಹೇಳ್ತಿದ್ರು. ಏನಾದರೆ ನಾವು ಕುಂಕುಮ ಕರಿಯೋಕ್ಕೆ ಹೋದಾಗ ಅವರು ಕೊಡ್ತಾರಲ್ವ, ಸೊ ಅದೆಲ್ಲ ಹಂಗೆ ಇತ್ತಲ್ಲ, ಅದನ್ನು ಮತ್ತು ನಾವು ಬೇರೆಯವ್ರಿಗೆ ಕೊಡೋ ಹಂಗಿಲ್ಲ. ಅದಕ್ಕೆ ಒಂದು ಸೈಡಲ್ಲಿ ಸಪ್ರೇಟ್ ಇಟ್ಟಿದ್ದೀನಿ, ಮತ್ತು ಮಿಸ್ ಮಾಡ್ಕೊಂಡ್ರೆ ಆಯಿತು ಅಂತಂದು ನಾವು ಕೊಡೋದೇ ಸಪ್ರೇಟ್ ಇಟ್ಟಿದ್ದೀನಿ. ಮತ್ತು ಬೇರೆ ಕಡೆ ಕುಂಕುಮ ತಂದಿರೋದೆಲ್ಲನ ಸಪ್ರೇಟ್ ಇಟ್ಟಿದ್ದೀನಿ. ಅದಕ್ಕೆ ಹೇಳ್ತಾಯಿದ್ರು ನಮ್ಮ ಮನೆಯವರು. ಈಗ ನೋಡಿ ಔಟ್ ಸೈಡ್ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಿಂದ ಹೊರಗಡೆ. ನಾವು ಮನೆ ಕಟ್ಬೇಕಾದ್ರೆ ಪ್ಲ್ಯಾನಿಂಗ್ ಮಾಡಿ ಇದೇ ಥರ ಲೈಟಿಂಗ್ಸ್ ಎಲ್ಲ ಬೇಕು ಅಂತಂದು ಹೇಳಿನೇ ಹಾಕಿಸ್ಕೊಂಡಿರೋದು. ಈ ಥರ ಹಬ್ಬ ಏನಾದರೂ ಇದ್ದಾಗ ಹಾಕಿದ್ರೆ ಔಟ್ಸೈಡ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಮನೆಗೂ ಕುಂಕುಮ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಕುಂಕುಮ ದೊಡ್ಡದಾಗಿತ್ತು, ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾನು ಅದಕ್ಕೆ ಎಷ್ಟು ದೊಡ್ಡದಾಗೈತೆ ಅಂತಂದು ನೋಡ್ಕೊತಿದ್ದೆ. ಅದೇನಂದರೆ ಕುಂಕುಮ ಇಕ್ಕೋಬೇಕಾದ್ರೆ ಮಿರರಲ್ಲೇ ನೋಡ್ಕೊಂಡು ಇಟ್ಕೊಳ್ಳಲ್ವಲ್ಲ, ಹಂಗೆ ಇಟ್ಕೊಂಡಿರ್ತೀವಿ. ಸೊ ಅದು ಎಲ್ಲರ ಮನೆ ಹತ್ರನೂ ಇಟ್ಕೊಂಡು ಸ್ವಲ್ಪ ಅಗಲಾಗಿದೆ ಅಷ್ಟೇ. ಇರಲಿ ಬಿಡ್ರಿ, ಇವತ್ತು ಒಪ್ಪತ್ತೇನು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಸೊ ಪರವಾಗಿಲ್ಲ ಅಂತಂದು ಇಟ್ಕೊಂಡಿದ್ದೀನಿ. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳೆ ಇವೆ ಅಲ್ವಾ ಶ್ರೇಷ್ಠ. ಸೊ ಅದಕ್ಕೆ ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಲಾಗ್. ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಿ, ಯಾವ ಥರ ಲಕ್ಷ್ಮಿ ಕುಣಿಸಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೆ ಲಕ್ಷ್ಮಿ ಯಾವ ಥರ ಇದ್ದೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಸಿಗುವ ನಾಳೆ, ಬಾಯ್.